ಏನು ಮಾಡ್ತಾ ಇದೀಯ? ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾವಿವತ್ತು ಕಾರೆಕುರ್ಚಿ ಗಂಗಮ್ಮನಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ಸೋಮವಾರದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾರೆಕುರ್ಚಿ ಗಂಗಮ್ಮ ಎಲ್ಲಿ ಬರುತ್ತೆ ಅಂತಂದರೆ, ದೊಡ್ಡಗೋಣಿ ಬಿಟ್ಟರೆ ಕೊಂಡ್ಲಿ ಕ್ರಾಸು ಮತ್ತು ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟ ಇದೆಯಲ್ಲ, ಅದರ ತಪ್ಪಲಲ್ಲೇ ದೊಣೆಗಂಗಾ ಕ್ಷೇತ್ರ ಇದೆ. ಆ ಗಂಗಮ್ಮ ತಾಯಿ ಅಲ್ಲಿ ನಿಲ್ಲಿಸಿದ್ದಾಳೆ ಫ್ರೆಂಡ್ಸ್. ನಾವು ಪ್ರತಿ ವರ್ಷವೂ ನಾವು ಅಲ್ಲಿಗೆ ದೊಣೆಗಂಗಮ್ಮಂಗೆ ಹೋಗ್ತೀವಿ. ಇದು ಬಂದು ಶಿವಮೊಗ್ಗ ಟು ಬ್ಯಾಂಗ್ಳೂರು ಹೈವೇ ರೋಡು. ನಾವು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದು ಅಲ್ಲೇ ಸಿಗೋದು ಅಲ್ವಾ. ನಾವೆಲ್ಲರೂ ಅಕ್ಕನೂ ಕೂಡ ಬಂದಿದ್ದಾಳೆ. ಅಕ್ಕ ನಮ್ಮೂರಿಗೆ ಬಂದಿದ್ಲು. ನೋಡಿದ್ದೀರಾ ಅನಿಸುತ್ತೆ ನನ್ನ ಅಕ್ಕನ. ಮತ್ತು ನನ್ನ ಅಕ್ಕನ ಮಗ, ನನ್ನ ಅಮ್ಮನೂ ಕೂಡ ಪ್ರತಿ ವರ್ಷವೂ ಮಾಡ್ತಾರೆ. ಅಕ್ಕ ಬಂದು 2 ವರ್ಷಕ್ಕೆ ಒಂದು ಸಾರಿ, 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಾಗ ಮಾಡ್ತಾಳೆ ಅವಳು. ಆವಾಗ ನಮ್ಮ ಜೊತೆನೇ ಬರ್ತಾಳೆ. ಅಮ್ಮ ಅವರು ಕೂಡ ಅದೇ ಮುಂಚೆನೂ ಕೂಡ 2 ವರ್ಷಕ್ಕೊಂದು ಸಲ ಮಾಡೋರು. ನೋಡಿ, ಇದು ಬಂದು ಕೊಂಡಿ ಕ್ರಾಸಿಂದ ರೈಟ್ ಸೈಡಿಗೆ ತಿರ್ಕೊಂಡ್ರೆ ಇದು ಬರುತ್ತೆ ನಮಗೆ ಕಾರೆಕುರ್ಚಿ ಊರೊಳಗೆ. ಇದು ಕಾರೆಕುರ್ಚಿ ಊರು ಕೂಡ, ಊರ ಹೆಸರು ಕಾರೆಕುರ್ಚಿ. ಅದರ ಪಕ್ಕದಲ್ಲೇ ಇರೋ ಗಂಗಮ್ಮನ ಅದಕ್ಕೆ ಕಾರೆಕುರ್ಚಿ ಗಂಗಮ್ಮ ಅಂತಲೂ ಕೂಡ ನಮ್ಮ ಕಡೆ ಹಳ್ಳಿ ಕಡೆ ಕರೀತಾರೆ. ಅದಕ್ಕೆ ಮೇಯ್ನ್ ಹೆಸರಿರೋದು ದೊಣೆಗಂಗಾ ಕ್ಷೇತ್ರ ಅಂತೇಳಿ, ದೊಣೆಗಂಗಮ್ಮ. ನಾವು ಪ್ರತಿ ವರ್ಷ ಮುಂಚೆಯಿಂದನೂ ನಮ್ಮ ಅಜ್ಜಿ ಕಾಲದಿಂದನೂ ನಾವು ದೊಣೆಗಂಗಮ್ಮನ ಮಾಡ್ಕೊಂಡು ಬರ್ತೀವಿ. ನಮ್ಮ ತಾಯಿನೂ ಕೂಡ ಮಾಡೋರು, ಹಾಗೆ ನಮ್ಮ ಅತ್ತೆನೂ ಕೂಡ ಅವರು ಕೂಡ ಮಾಡೋರಂತೆ. ನೋಡಿ, ಇದು ಅಂದರೆ ಕಾರೆಕುರ್ಚಿ ಊರಿದು. ನೋಡಿ ಕಾಣಿಸ್ತಿದೆಯಲ್ಲ, ಇದು ಕಾರೆಕುರ್ಚಿ. ಅದರಿಂದನೇ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೇ ನಮಗೆ ದೊಣೆಗಂಗಮ್ಮ ಸಿಗುತ್ತೆ, ಆ ದೇವಸ್ಥಾನ ಸಿಗುತ್ತೆ. ಫುಲ್ ಕಾಡಿಗೂ ಏನಿರುತ್ತೆ, ಕಾಡಿನ ಥರ ಇರುತ್ತೆ ಫ್ರೆಂಡ್ಸ್. ನೋಡಿ, ಇದು ರ್ಯಾಕು ಗೊತ್ತಿರಬೇಕು ಏನು ಅಂತೇಳಿ. ಮಲ್ಸಂದ್ರ ಸಿಮೆಂಟಿನ ಫ್ಯಾಕ್ಟ್ರಿ ಇದು. ನಾವು ಅದ್ರ ಪಕ್ಕದಲ್ಲೇ ರ್ಯಾಕ್ ಕೆಳಗಡೆನೇ ಹೋಗಬೇಕು. ನೋಡಿ, ರೈಟ್ ಸೈಡ್ ತಿರ್ಕೊಂಡ್ರೆ ಮೇನ್ಸು ನಡೆಯುತ್ತಲ್ಲ, ಅಲ್ಲಿ ಆ ರೋಡ್ ಹೋಗುತ್ತೆ. ಲೆಫ್ಟ್ ಸೇರಿಕೊಂಡ್ರೆ ನಮಗೆ ಇದು ಕ್ಷೇತ್ರ ಸಿಗುತ್ತೆ. ನೋಡಿ, ಇದು ಬಂದು ಛತ್ರ. ಇಲ್ಲಿ ಮದುವೆಗಳು ಕೂಡ ನಡೀತವೆ. ಸಿಂಪಲಾಗಿ ಮಾಡೋರು, ಏನಾದರೂ ಹರಕೆ ಕಟ್ಕೊಂಡಿರೋರು ತುಂಬ ಜನ ಇರ್ತಾರೆ. ಆದರೆ ಇವರಿಂದ ಅನುಕೂಲ ಆಗಿರೋವಂಥವ್ರು ಅವರೆಲ್ಲರೂ ಕೂಡ ಅಲ್ಲಿ ಬಂದು ಮದುವೆಗಳ್ನ ಮಾಡ್ಕೊಂಡು ಹೋಗೋದು ಉಂಟು. ನಾವು ಬರೋ ಅಷ್ಟರೊಳಗೆ 8 ಗಂಟೆ ಆಗೋಗ್ಬಿಡ್ತು ಫ್ರೆಂಡ್ಸ್. ಬೆಳಗ್ಗೆ ಮಾರ್ನಿಂಗ್ ಹೇಳೋದಕ್ಕೆ ಮಕ್ಳಿಗೆ ಹುಷಾರಿರಲಿಲ್ಲ. ಹಾಗಾಗಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು, ನನ್ನ ಮಗಳಿಗೆ ಇನ್ನೂ ಸಿರಂಜ್ ಕೂಡ ತೆಗ್ದಿರಲಿಲ್ಲ. ಹಾಗಾಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಅಷ್ಟರೊಳಗೆ 116 ಕಾರ್ಗಳು ರೆಡಿಯಾಗಿ ನೋಡ್ತಾ ಇದ್ದೀರಾ ನೀವು ಆಲ್ಮೋಸ್ಟ್. ನೋಡಿ, ಇದು ಬಂದು ನಮಗೆ ದೇವಸ್ಥಾನದ ಮುಂಭಾಗ ಏನು ಕಾಣಿಸುತ್ತೆ ಅದು. ತುಂಬ ಆಲದ ಮರಗಳಿದೆ ಫ್ರೆಂಡ್ಸ್ ಅಲ್ಲಿ. ಎಷ್ಟು ಪ್ರಶಾಂತವಾಗಿದೆ ಸ್ಥಳ ಅಂತಂದರೆ, ತುಂಬ ಅಲ್ಲಿಗೆ ಹೋದರೆ ಒಂದ್ಸಲ ಒಂಥರ ನೆಮ್ಮದಿ ಅನಿಸುತ್ತೆ. ನೀವು ಆ ಕಡೆ ಏನಾದರೂ ಹೋದರೆ, ಆ ಪಕ್ಕ ಹೋದರೆ, ಹತ್ಯಾಳು ನರಸಿಂಹಸ್ವಾಮಿಗೆ ಹೋಗೋರಾದರೆ ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಹೋಗಿ ದೇವರನ್ನು ಬೇಡ್ಕೊಳ್ಳಿ. ಮತ್ತು ಇಲ್ಲಿ ಸಿದ್ದರಾಮೇಶ್ವರನ ಗದ್ಗೆ ಕೂಡ ಇದೆ, ಅದನ್ನು ಕೂಡ ಮುಂದೆ ಹೇಳ್ತೀನಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿಂದ ನಾವು ಮುಂದೆ ಒಳಗಡೆ ಹೋದರೆ ನಮಗೆ ದೇವಸ್ಥಾನ ಮತ್ತು ಗಂಗೆ ಇರೋವಂಥ ಸ್ಥಳ ಕೂಡ ಸಿಗುತ್ತೆ. ಗಂಗಮ್ಮ ಇರೋವಂಥ ಕೊಳ ಇದೆ ಅಲ್ಲ, ಅದು ನಮಗೆ ಸಿಗುತ್ತೆ ಎಂಟ್ರೆನ್ಸ್. ಇದು ಮೇಯ್ನು ಏನು ಹೇಳ್ತಾರೆ, ಬಾಗಿಲು ಮತ್ತು ಗೋಪುರ ಅಂತಾರಲ್ಲ ಅದು ಫ್ರೆಂಡ್ಸ್. ನಾವು ಒಳಗಡೆ ಹೋಗಿ ಅದಕ್ಕೆ ಬೇಕಾಗಂಥ ಐಟಮ್ಗಳನ್ನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾವು ಹೂಗಳನ್ನ ಏರಿಸಿ ಆರತಿ ಎಲ್ಲ ಮಾಡಿಕೊಂಡು, ಮತ್ತು ಸೀರೆಗಳನ್ನ ನೋಡಿ, ನಮ್ಮ ಅಕ್ಕ ಅವರು ಸೀರೆಗಳನ್ನೆಲ್ಲ ನೆರಿಗೆ ಹುಯ್ದುಬಿಟ್ಟು ಅದಕ್ಕೆ ನಾವು ಬಳಬಂಗಾರ ಅಂತ ಏನು ಬರುತ್ತೆ ಫ್ರೆಂಡ್ಸ್, ಆ ಬಳಬಂಗಾರನ ಅದಕ್ಕೆ ನಾವು ಹಾಕಿ ರೆಡಿ ಮಾಡ್ಕೊತೀವಿ. ಅದನ್ನು ಗಂಗಮ್ಮಂಗೆ ಅಲ್ಲಿ ವಿಗ್ರಹ ಇದೆ ಗಂಗಮ್ಮಂಗೆ, ಅದನ್ನು ನಾವು ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ತೀವಿ. ನೋಡಿ, ನಾವು ಮೂರು ಜನ ಮಾಡ್ತಾ ಇರೋದ್ರಿಂದ 3 ಒಂದು ತಂಬಿಟ್ಟು ಅಂದರೆ ತಮಟನ ಮಾಡಿ ಅದೇ ರೀತಿ ಆರತಿ ಮಾಡಿ ಅದಕ್ಕೆ ಹೂಗಳೆಲ್ಲ ಇಟ್ಟು, ನಾವು ನೆನಗಡಲೆ ಅಂತ ಏನು ಮಾಡ್ತೀವಿ ಅದನ್ನು ಕೂಡ ನಾನು ನೋಡಿ, ಅದು ನೆನಗಡಲೆ ನಾನು ರೆಡಿ ಮಾಡ್ತಾ ಇರೋದು. ಎಲ್ಲ ಏನು ಮಡ್ಲು ದುಂಬಕ್ಕೆ ಮತ್ತು ಗಂಗಮ್ಮಂಗೆ ಏನೆಲ್ಲ ಮಾಡ್ಕೊತಾರೆ ಆ ರೀತಿ ಎಲ್ಲನೂ ನಾವು ಅಲ್ಲಿ ಹೋಗಿ ರೆಡಿ ಮಾಡ್ಕೊತೀವಿ. ಈಗೀಗ ಮುಂಚೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಮಾಡ್ಕೊತಿದ್ವಿ, ಮಾಡ್ಕೊಳೋರು ನಮ್ಮ ತಾಯಿಯವರು. ನಾವು ಇವಾಗ ಕಾರಲ್ಲೇ ಹೋಗ್ತೀವಲ್ವ, ಹಾಗಾಗಿ ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಯಾವುದೇ ಮೌಲ್ಗೆ ಇಲ್ದಲೇ ಹೋಗ್ತೀವಿ. ನೋಡಿ, ಇದು ಆ ಸ್ಥಳ. ನಾನು
ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. ಒಬ್ಬರಿಂದ ಒಬ್ಬರು ಅವರು ಮುಂದೆಗಡೆ ಸಾಲಿನವರು ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನಾವು ಹಿಂದೆಗಡೆ ನಿಂತಿದ್ದೀವಿ. ಅವರು ಅಲ್ಲಿಗೆ ಬಂದು ನಿಂತ್ಕೊಂಡು ಮಾಡೋವಂಥದ್ದು. ಸಿಕ್ಕಾಬಟ್ಟೆ ಜನ ಫ್ರೆಂಡ್ಸ್. ಈಗ ಮಾರ್ನಮಿ ಟೈಮಲ್ಲಂತೂ ತುಂಬ ಜನ ಅಲ್ಲಿ ಪೂಜೆನ ಮಾಡ್ತಾರೆ. ಅಲ್ಲಿ ಒಂಥರ ನೋಡಿ, ಇಲ್ಲಿ ನಾನು ಹೇಳ್ತಿದ್ದೀನಲ್ಲ ಆ ದೇವಸ್ಥಾನ ಇದೆಯಲ್ಲ, ಅದು ಅಲ್ಲಿಗೆ ಗಂಗಮ್ಮಂದು ವಿಗ್ರಹ ಮಾಡಿಸಿದ್ದಾರೆ. ಇಲ್ಲಿ ಕೊಳ ಇದೆಯಲ್ಲ, ಆ ಕೊಳದಲ್ಲಿ ನೀರು ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅಂದರೆ ಹುಟ್ಟಿ ಹರಿಯೋದನ್ನ ಇವತ್ತಿನವರೆಗೂ ಕಂಡುಹಿಡಿಯೋಕ್ಕೆ ಆಗಿಲ್ಲ. ಇದು 12 ಶತಮಾನದಿಂದನೂ ಇದು ಹಾಗೇ ಇದೆ. ಈಗಲೂ ಕೂಡ ಅದೇ ರೀತಿ ಇದೆ. ಅದನ್ನು ಕಂಡುಹಿಡಿಯೋಕ್ಕೆ ಯಾರ ಕೈಲೂ ಆಗಿಲ್ಲ, ಮತ್ತು ಅದನ್ನು ಪ್ರಯತ್ನವೂ ಮಾಡೋಕ್ಕೆ ಹೋಗೂ ಇಲ್ಲ. ಮತ್ತು ಇಲ್ಲಿ ಮಕ್ಕಳಾಗ್ಲಿದ್ದವರು ಮತ್ತು ಏನೇ ತೊಂದರೆ ಇದ್ದವರು, ಹರಕೆ ಕಟ್ಕೊಂಡವರು ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಹರಕೆ ಕಟ್ಕೊಂಡು ಪೂಜೆನ ಮಾಡ್ತಾರೆ. ನಾನು ಕೂಡ ನನ್ನ ದೊಡ್ಡ ಮಗಳು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಬಂದು ನಾನು ಗಂಗಮ್ಮನ ಮಾಡ್ತೀನಿ. ನಮ್ಮ ಅತ್ತೆ ಮಾಡೋರು, ನಾನು ಅದೇ ರೀತಿ ಹೋಗಿ ಮಾಡಿ ನೀರು ಹಾಕ್ಸ್ಕೊಂಡು ಬೆಳ್ಳಿ ತೊಟ್ಲು ಕೊಡ್ತೀನಿ, ತಾಯಿ ಮಗು ಆದರೆ ಅಂತೇಳಿ ಅಮ್ಮನವ್ರಿಗೆ ಹರಿಸ್ಕೊಂಡು ನಾನು ಬಂದಿದ್ದೆ. ನೆಕ್ಸ್ಟು ನನಗೆ 1 ವರ್ಷ ಆದರೂ ಮಕ್ಕಳಿರಲಿಲ್ಲ. ವರ್ಷದಕ್ಕೇ ನಾವು ದೇವರೆಲ್ಲ ಹರಿಸ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರಿಸಿ, ಅದು ಒಂದು ಸ್ಟೋರಿನೇ ಇದೆ ಫ್ರೆಂಡ್ಸ್. ನಮ್ಮದು ಡೆಲಿವರಿ ಸ್ಟೋರಿನೇ ಇದೆ. ನಾನು ಎಷ್ಟು ದೇವರುಗಳನ್ನ ಬೇಡ್ಕೊಂಡು ಎತ್ತಿದ್ನೋ, ಈ ನಮ್ಮ ತಂದೆ ತಾಯಿ ನನ್ನ ಯಜಮಾನ್ರು ಎಲ್ಲ ಅಷ್ಟೇ ನೋವನ್ನು ನನ್ನ ಡೆಲಿವರಿ ಟೈಮಲ್ಲಿ ಅಷ್ಟೇ ನೋವನ್ನು ಪಟ್ಟಿದ್ದಾರೆ ನನ್ನ ಉಳಿಸ್ಕೊಳೋದಕ್ಕೆ. ಅದರದ್ದು ಬೇಕಾದ್ರೆ ಇಂಟ್ರೆಸ್ಟ್ ಇದೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಡೆಲಿವರಿ ಸ್ಟೋರಿ ಕೂಡ ನಾನು ಹೇಳ್ತೀನಿ ಏನೆಲ್ಲ ಆಯಿತು ಅಂತ. ನೋಡಿ, ಈ ರೀತಿ ನಾವು ಮುಂಚೆ ಎಲ್ಲ ಗಂಗಮ್ಮಂಗೆ ಬೆನಕಗಳು ಅವರೇನೆ ಆ ಕಟ್ಟೆ ಮೇಲೆ ಗಂಗೆ ಇರುತ್ತಲ್ಲ ನೀರು, ಆ ಕಟ್ಟೆ ಕಟ್ಟಿಬಿಟ್ಟು ಕಟ್ಟೆ ಸುತ್ತ ಬೆನಕಗಳನ್ನ ಇಟ್ಟಿದ್ದಾರೆ ಒಂದು 3-4 ಎಲ್ಲರೂ ಅಲ್ಲಿಗೆ ಬೆನಕಗಳಿಗೆಲ್ಲ ನಾವು ಎಲ್ಲ ರೆಡಿ ಮಾಡಿಕೊಂಡು, ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಸಿಟಿ ಕಡೆ, ಇಲ್ಲಿ ಹಳ್ಳಿಯಿಂದ ಸಿಟಿ ಹೋಗಿರೋ ಅಂಥವ್ರಿಗೂ ಕೂಡ ಗಂಗಮ್ಮನ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಅದೇ ರೀತಿ 3 ಜನಕ್ಕೆಲ್ಲ ಮಡ್ಲು ದುಮ್ಮಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀವಿ. ನಂತರ ಕಂಕಣನ ಕಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಸಿದ್ದರಾಮೇಶ್ವರಂದು ವಿಗ್ರಹ ಕೂಡ ಅಂದರೆ ಗದ್ಗೆ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಕೂಡ ಹರಿಸ್ಕೊಂಡಿದ್ದೆ ಅಂತ ಹೇಳಿದ್ನೆ ಅಲ್ವಾ. ಹರಿಸ್ಕೊಂಡ ಮೇಲೆ ನನಗೆ ಅಲ್ಲಿ ನನ್ನ ಮಗು ಆದಮೇಲೆ ನಾನು 3 ಸಲ ನಾನು ನೀರು ಹಾಕ್ಸ್ಕೊಂಡು ಬಂದಿದ್ದೀನಿ ಹೋಗಿ. ಮತ್ತು ಸೀರೆಗಳ್ನೂ ಕೂಡ ಅಷ್ಟೇ ಫ್ರೆಂಡ್ಸ್, ಸೀರೆ ಬಿಟ್ಟು ಬರ್ತೀವಿ ಅಂತೇಳಿ ಕೂಡ ಹರಕೆ ಕಟ್ಕೊತಾರೆ. ನಾನು ಕೂಡ ಅದೇ ರೀತಿ ಒಂದು ಸಲ ಮಾಡಿದ್ದೆ ನನ್ನ ಮಗು ದೊಡ್ಡೋಳು ಹುಟ್ಟಿದಾಗ. 2ನೇ ಹುಟ್ಟಿದಾಗಲೂ ಕೂಡ ನಾನು ಅಲ್ಲೇ ಬಿಟ್ಟು ಬಂದಿದ್ದೆ ಅನ್ನೋ ನೆನಪು ನನಗೆ. ಪರ್ಫೆಕ್ಟಾಗಿ ನನಗೆ ಅದು ಗೊತ್ತಿಲ್ಲ, ಬಿಟ್ಟು ಬಂದಿದ್ನೋ ಇಲ್ಲ ಅನಿಸುತ್ತೆ, ಬಿಟ್ಟು ಬಂದಿದ್ದೆ ಅನಿಸುತ್ತೆ ಮೋಸ್ಟ್ಲಿ, ನನಗೆ ಅಷ್ಟು ಗೊತ್ತಾಗ್ತಾಯಿಲ್ಲ. ತುಂಬ ಜನ ಫ್ರೆಂಡ್ಸ್ ನಮ್ಮ ತುಮಕೂರು ಡಿಸ್ಟಿಕ್ ಏನಿದೆ, ಆ ತುಮಕೂರು ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಕೂಡ ಅಲ್ಲಿ ದೊಣೆಗಂಗಮ್ಮನ ಮಾಡೋದು ಉಂಟು. ನೋಡಿ, ಸ್ವಲ್ಪ ಸಂಧಿ ಕಾಣಿಸ್ತಿದೆ, ಅಲ್ಲಿ ಒಂದು ಆಮೆ ಕೂಡ ಇತ್ತು ನೋಡಿ. ಇದು ಗುರು ಸಿದ್ದರಾಮೇಶ್ವರ ಗದ್ಗೆ ಇದು ಗದ್ಗೆ ಸ್ವಾಮಿ. ಇದು 12ನೇ ಶತಮಾನದಲ್ಲಿ ಅವರು ತಪಸ್ಸಿಗೆ ಕುಂತಿದ್ರಂತೆ ಇಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ. ಈ ಜಾಗದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ತಲೆನ ಕೆಳಗೆ ಮಾಡಿ ಕಾಲುಗಳನ್ನ ಮೇಲ್ ಮಾಡಿ ಲೋಕ ಕಲ್ಯಾಣಕ್ಕೆ, ಲೋಕಕ್ಕೆ ಒಳ್ಳೆಯದಾಗಲಿ, ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಸಿದ್ದರಾಮೇಶ್ವರ ಸ್ವಾಮಿಗಳು ತಪಸ್ಸಿಗೆ ಕುಂತಂಥ ಜಾಗ ಇದು. ಅದನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಏನೇ ಆರತಿ ಅಲ್ಲಿ ಗಂಗಮ್ಮನ ಹತ್ರ ಆರತಿ ಮಾಡಿಸ್ಕೊಂಡು ಇಲ್ಲಿ ಅಣಕಾಯಿನ ತೊಗೊಂಡ್ಬಂದು ಆರತಿನ ಇಲ್ಲೂ ನಾವು ಸಿದ್ದರಾಮೇಶ್ವರನಿಗೆ ಮಾಡ್ತೀವಿ. ನೋಡಿ, ಇದು ಗುಹೆ ಒಳಗೆ ಇರೋದು ಫ್ರೆಂಡ್ಸ್, ಹಾಗೆ ದೇವಸ್ಥಾನ ಅಲ್ಲ ಇದು. ನೋಡಿ, ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಇದು ಕಲ್ಲಿನ ಬಂಡೆ ಒಳಗಡೆ ತಪಸ್ಸಿಗೆ ಕುಂತಿರೋವಂಥ ಜಾಗ. ಅಲ್ಲಿ ಗಣೇಶ, ಸುಬ್ರಹ್ಮಣ್ಯ 2 ವಿಗ್ರಹಗಳನ್ನ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಂತರ ಆ ಆರತಿನ ನಾವು ತಗೊಂಡು ಹೊರಗಡೆ ಎಂಟ್ರೆನ್ಸ್ ಏನಿತ್ತು, ಆ ಎಂಟ್ರೆನ್ಸ್ ಅಂತ ಬಿಲ್ಪತ್ರೆ ಮರ ಇದೆ, ಅಲ್ಲಿ ನಾಗರಕಲ್ಲು ಕೂಡ ಸ್ಥಾಪನೆ ಮಾಡಿದ್ದಾರೆ. ನಾವು ಅದನ್ನು ಕೊನೆಗೆ ಅಲ್ಲಿಗೆ ತಗೊಂಡು ಬಂದು ನಾವು ಆರತಿನ ವಿಸರ್ಜನೆ ಮಾಡ್ತೀವಿ ಅಂತಾರಲ್ಲ, ಅಂದರೆ ಮಂಗಳಾರತಿ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ 1-2 ಹೂವು ಎಲೆ ಎಲ್ಲ ತೆಗೆದುಬಿಟ್ಟು ಅಲ್ಲಿಗೆ ಇಟ್ಟು ಬರ್ತೀವಿ. ನಂತರ ಅಲ್ಲೆಲ್ಲ ಇಟ್ಟು ಬಂದು ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ನಂತರ ನೋಡಿ, ನಾವು ಇಲ್ಲಿ ದಾಸೋಹ ಮಂದಿರ ಕೂಡ ಇದೆ. ಗಂಗಾಮಾತೆಗೆ, ಗಂಗಮ್ಮನ ತಕ್ಕೆ ಬಂದವರು ಅಂಥವ್ರು ಇಲ್ಲಿ ತಿಂಡಿಯಿಂದ ಊಟದವರೆಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಇದು ಊಟತಾಲು ರೇಷನ್ ಏನು ಇಡ್ತಾರೆ ಆ ಜಾಗ ಕೊಠಡಿ, ಇದು ಅಡುಗೆ ಕೊಠಡಿ. ನಾವೆಲ್ಲ ಊಟ ಮಾಡಿಸ್ಕೊಂಡು ಅಲ್ಲಿಂದ ಒಂದು ಫೋಟೋ ಕೂಡ ತಗೊಂಡು, ಇದು ಎಂಟ್ರೆನ್ಸು, ಅಲ್ಲಿಂದ ಎಲ್ಲ ಹೊರಟ್ವಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನೋಡಿ. ನಾನು ಬೇಡ್ಕೊತ ಇದ್ದೀನಿ ನನ್ನ ಮಕ್ಕಳಿಗೆ ನಾನು ವಿದ್ಯಾಬುದ್ಧಿ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇವೆಲ್ಲ ಗದ್ಗೆಗಳು ಫ್ರೆಂಡ್ಸ್.
ಅವೇನು ಅಂತ ನಾನು ಪರ್ಫೆಕ್ಟ್ ಬಸವಣ್ಣನ ಗದ್ಗೆಗಳು ಅನಿಸುತ್ತೆ. ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನನ್ನ ವೀಡಿಯೋಸ್ಗಳಿಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ.